ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಅವಲಕ್ಕಿ ಸಿಹಿ ಪೊಂಗಲ್. ಮೊದಲಿಗೆ ಒಂದು ಪ್ಯಾನಲ್ಲಿ ನಾನಿಲ್ಲಿ ನೆನೆಸಿದ ಹೆಸರು ಬೇಳೆನ ತೊಗೊಂಡಿದ್ದೀನಿ. 1 ಕಪ್ಪನ್ನು ಅದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಂತರ 1 ಕಪ್ ನೀರು ಹಾಕಿ ಬೆಲ್ಲವನ್ನು ಬೇಯಿಸಿ ನೋಡಿ, ಈ ಥರ ಆಗಿದೆ. ಸೈಡಲ್ಲಿಟ್ಟು ನಂತರ ಬೇಳೆ ಬೆಂದ ಮೇಲೆ ಅದಕ್ಕೆ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಇದಾಗಿದೆ. ನೀವು ಬೆಲ್ಲ ಸ್ವಲ್ಪವನ್ನು ಮಿಕ್ಸ್ ಮಾಡಿಕೊಳ್ಳಿ. ಸಿಹಿ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ 2 ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಶುಂಠಿ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ 2 ಬೌಲ್ ಅವಲಕ್ಕಿಯನ್ನು ತೊಳೆದು, ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಒಂದು 5 ನಿಮಿಷ ಬಿಟ್ಟು ನೋಡಿ, ನೀರು ತೆಗೆದುಬಿಡಿ. ಈಗ ನೆಂದಿದೆ. ಈಗ ಬೇಯುತ್ತಿರುವ ಹೆಸರು ಬೇಳೆಗೆ ಹಾಕ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕೋಬೋದು. ನೋಡಿ, ಇವಾಗ ಆಗಿದೆ. ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ನೋಡಿ, ಈಗ ಚೆನ್ನಾಗಿ ಬಂದಿದೆ ಪೊಂಗಲ್ಲು. ನೀವು ಹಾಲು ಕೂಡ ಹಾಕೋಬೋದು. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ಆಯಿತು. ನಂತರ ಒಂದು ಒಗ್ಗರಣೆ ಬೌಲಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಬೌಲ್ ದ್ರಾಕ್ಷಿ ಹಾಗೆ ಒಂದು ಅರ್ಧ ಬೌಲ್ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಈಗ ಅದನ್ನು ಅವಲಕ್ಕಿ ಪೊಂಗಲ್ಗೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ಸುಲಭವಾದ ಅವಲಕ್ಕಿ ಪೊಂಗಲ್ ರೆಡಿ. ಸ್ವಾದಿಷ್ಟವಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟವಾಗುತ್ತೆ. ಬೇಗ ಕೂಡ ಆಗುತ್ತೆ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.